100 ದಿನಗಳಲ್ಲಿ ಸರಳವಾಗಿ ಸಂಸ್ಕೃತದಲ್ಲಿ ಮಾತನಾಡೋದನ್ನ ಕಲಿಸುವ ಪಟಾಮಿ ಸಂಸ್ಕೃತಂ ಎಂಬ ನೂತನ ಯೋಜನೆಯನ್ನ ಪರಿಚಯಿಸಲಾಗ್ತಾ ಇದೆ. ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಯೋಜನೆ ಉತ್ತಮ ಅಂತ ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಅಧ್ಯಕ್ಷ ಟಿವಿ ನರಸಿಂಹಮೂರ್ತಿ ಹೇಳಿದರು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಕೃತ ಭಾರತಿ ಸಂಸ್ಥೆ ಕಳೆದ 42 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ ಸಂಸ್ಕೃತ ಕಲಿಕಾ ಪ್ರಚಾರ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ. ಸಂಸ್ಕೃತ ಎಂದ್ರೆ ಬರೀ ಭಾಷೆಯಲ್ಲ, ಸಂಸ್ಕೃತದಲ್ಲಿ ಎಲ್ಲಾ ವಿಷಯಗಳಿವೆ. ನಾಸಾ ಕೂಡ ಸಂಸ್ಕೃತದ ಅಗತ್ಯವನ್ನ ಮನಗಂಡಿದೆ. ಐಟಿಬಿಟಿಯಲ್ಲೂ ಕೂಡ ಸಂಸ್ಕೃತವನ್ನ ಕಲಿಸ್ತಾ ಇದ್ದಾರೆ. ಸಂಸ್ಕೃತ ಕಲಿತರೆ ಮಕ್ಕಳ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ ಎಂದ್ರು. ವಾರಕ್ಕೆ 2 ದಿನ ಸಂಜೆ ವೇಳೆಯಲ್ಲಿ ಆನ್ಲೈನ್ ಪಾಠ ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಕೃತ ಭಾರತಿ ಶಿವಮೊಗ್ಗ ನಗರ ಅಧ್ಯಕ್ಷ ಎಂಎಸ್ ಗುರುರಾಜ್, ಜಿಲ್ಲಾಧ್ಯಕ್ಷ ಎನ್ವಿ ಶಂಕರ್ ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಆನ ವಿಜೇಂದ್ರ ರಾವ್ ಹಾಗೂ ಸಚ್ಚಿದಾನಂದ ಉಪಸ್ಥಿತರಿದ್ದರು. ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಬೋದು ಅನ್ನೋದನ್ನು ಸಂಸ್ಕೃತ ಭಾರತಿ ಕಳೆದ 40 ವರ್ಷದಿಂದ ಅದನ್ನು ತಿಳಿಸ್ತಾ ಬಂದಿದೆ. ಆದರೆ ಅದನ್ನೇ ಸ್ವಲ್ಪ ಪರಿಷ್ಕೃತವಾಗಿ ಇನ್ನೂ ಸುಲಭವಾಗಿ ಒಂದು ಹೊಸ ಭಾಷೆಯನ್ನು ಹೇಗೆ ಕಲಿಬೋದು ಅನ್ನೋದನ್ನು ಪಟಾಮಿ ಸಂಸ್ಕೃತಂ ಅಂಥೇಳಿ ಒಂದು ಯೋಜನೆ ಮುಖಾಂತರ ಅದನ್ನು ಇಲ್ಲಿಗೆ ಜಾರಿಗೆ ತಂದಿದ್ದೀವಿ. ಜನವರಿಯಲ್ಲಿ ಅದು ಆರಂಭ ಆಗಿದೆ. ಆರಂಭ ಆಗಿ ಸುಮಾರು ಒಂದು 500 ಜನ ಅದರಲ್ಲಿ ಭಾಗವಹಿಸಿ ಈಗ ಓದ್ತಾ ಇದ್ದಾರೆ. ಸಂಸ್ಕೃತವನ್ನು ಮಾತನಾಡೋದನ್ನು ಕಲಿತಾ ಇದ್ದಾರೆ. ಒಂದು ಹೊಸ ಭಾಷೆಯನ್ನು ಕಲಿಬೇಕಾದ್ರೆ ಅದಕ್ಕೊಂದು ಮೆಥಡ್ ಇರುತ್ತೆ. ಯಾವುದೇ ಭಾಷೆಯನ್ನು ಕಲಿಬೋದು. ಒಂದು ವ್ಯಾಕರಣ ಬೇಕು ಅಂತಿಲ್ಲ, ಅದರ ಲಿಪಿ ಜ್ಞಾನ ಬೇಕು ಅಂತಿಲ್ಲ. ಆದರೆ ನಾವು ತಿಳಿದ ಭಾಷೆಯಿಂದ ಇನ್ನೊಂದು ಭಾಷೆನ ನಾವು ಕಲಿಬೋದು. ಅದಕ್ಕೆ ಮೈಕ್ರೋವೇವ್ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ, ಸೂಕ್ಷ್ಮ ತರಂಗ ಯೋಜನೆ ಅಂಥೇಳಿ. ಅದರ ಮುಖಾಂತರವಾಗಿ ಸಂಸ್ಕೃತವನ್ನು ಕೂಡ ಕನ್ನಡದ ಮೂಲಕ ಕಲಿಸ್ತಕ್ಕಂತಹ, ಮಾತನಾಡೋದು ಕಲಿಸ್ತಕ್ಕಂತಹ ಒಂದು ಯೋಜನೆ ಪಟಾಮಿ ಸಂಸ್ಕೃತ ಯೋಜನೆ ಇದೆ. ಹೇಗೆ ಒಂದು ಮಗು ಆ ಭಾಷೆಯನ್ನು ಕಲಿಯುತ್ತೆ, ತಾಯಿ ಹೇಳಿದ್ದನ್ನು ಒಂದು ಭಾಷೆ ಕಲಿಯುತ್ತೆ. ಅದಕ್ಕೆ ಯಾವುದೇ ಲಿಪಿ ಜ್ಞಾನ ಬೇಕಾಗಿಲ್ಲ, ವ್ಯಾಕರಣ ಬೇಕಾಗಿಲ್ಲ. ಆದರೆ ಹೇಳಿದ್ದನ್ನು ಹೇಳಿ ಅದನ್ನು ಕಲಿತಕ್ಕಂಥ ಒಂದು ಪರಿಪಾಠ ಇದೆ. ಹಾಗೆ ಸಂಸ್ಕೃತವನ್ನು ಕೂಡ ನಮಗೀಗ ನಾವೆಲ್ಲ ಚೆನ್ನಾಗಿ ಕನ್ನಡ ಓದಿದ್ದೀವಿ, ಸಂಸ್ಕೃತ ಇಂಗ್ಲೀಷ್ ಓದಿದ್ದೀವಿ, ಬೇರೆ ಬೇರೆ ಭಾಷೆ ಓದಿದ್ದೀವಿ. ಅದರ ಮುಖಾಂತರ ನಾವು ಸಂಸ್ಕೃತವನ್ನು ಹೇಗೆ ಕಲಿಬೋದು ಅನ್ನೋದನ್ನು ತೋರಿಸ್ತಕ್ಕಂಥದ್ದೇನೆ ಈ ಒಂದು ಪಟಾಮಿ ಸಂಸ್ಕೃತ ಯೋಜನೆ. ಸಂಸ್ಕೃತ ಏಕೆ ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನಾನು ಹೇಳಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ ಅದು. ಆದರೂ ಒಂದೆರಡು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತ ಅಂದರೆ ಬರೀ ಭಾಷೆ ಅಲ್ಲ, ಅದರ ಇಲ್ಲದೇ ಇರೋ ವಿಷಯನ ಇಲ್ಲ ಅಂತ ಹೇಳ್ತಾರೆ. ವ್ಯಾಸೋ ಚಿಷ್ಟಂ ಜಗತ್ಸರ್ವಂ ಅಂಥೇಳಿ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯವೂ ಕೂಡ ಸಂಸ್ಕೃತದಲ್ಲಿದೆ. ಆದರೆ ಸಂಸ್ಕೃತದಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಪಂಚದಲ್ಲಿ ಇಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಅಷ್ಟು ವಿಷಯಗಳಲ್ಲಿದೆ. ಯಾಕೆ ಒಂದೇ ಒಂದು ಉದಾಹರಣೆ ಹೇಗೆ ಹೇಳ್ತೀನಿ ಅಂದರೆ, ನಾಸಾದಲ್ಲಿ ಇವತ್ತು ಸುಮಾರು ಒಂದು 6000 ತಾಡೆ ಪತ್ರಗಳನ್ನು ಸಂಸ್ಕೃತದಲ್ಲಿರ್ತಕ್ಕಂಥನ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಇಂಜಿನಿಯರ್ಸು ಯಾರು ಸಂಸ್ಕೃತ ಜ್ಞಾನ ಇದೆ ಅವ್ರನ್ನಲ್ಲಿ ತೊಗೊಂಡು ಆ ರಿಸರ್ಚನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಕೃತ ತಿಳಿದವರಿಗೆ, ಇಂಜಿನಿಯರ್ಸಿಗೆ ನಾಸಾದಲ್ಲಿ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಈಗ IITಯಲ್ಲಿ ಸಂಸ್ಕೃತ ಡಿಪಾರ್ಟ್ಮೆಂಟ್ ಮಾಡಿ ಇಂಜಿನಿಯರ್ಸ್ ಓದ್ತಾ ಇರೋರನ್ನ ಅಲ್ಲಿ ಸಂಸ್ಕೃತವನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಅವ್ರು ನಾಸಕ್ಕೆ ಹೋಗಬೇಕು ಅಂದರೆ ಸಂಸ್ಕೃತ ಜ್ಞಾನ ಇದ್ದರೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ನಾವು ಒಂದು ಬಾಲಾವಸ್ಥೆಯಿಂದಲೂ ಕೂಡ ಸಂಸ್ಕೃತ ಕಲಿತ್ರೆ ಆ ಒಂದು ಮಕ್ಕಳ ಒಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಅನ್ನೋದು ರಿಸರ್ಚ್ ಆಗಿದೆ. ಸುಮಾರು ಒಂದು 60% ಬೇರೆ ಮಕ್ಕಳಿಗಿಂತ ಸಂಸ್ಕೃತ ಹೇಳ್ತಕ್ಕಂಥ, ಸಂಸ್ಕೃತ ಪದವನ್ನು ಉಚ್ಚಾರಿಸ್ತಕ್ಕಂಥ ಮಕ್ಕಳ ಗ್ರಾಸ್ಪಿಂಗ್ ಪವರು 60% ಜಾಸ್ತಿ ಆಗುತ್ತೆ ಅಂಥೇಳಿ ರಿಸರ್ಚ್ ಪೇಪರ್ ಆಗಿದೆ. ಮತ್ತು ಸಂಸ್ಕೃತ ವರ್ಡ್ಸನ್ನು ಹೇಳೋದ್ರಿಂದ ಬ್ರೈನು ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಆಗ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಕೂಡ ರಿಸರ್ಚ್ ಇದೆ. ಹೀಗೆ ಅನೇಕ ಸೈಂಟಿಫಿಕ್ ರಿಸರ್ಚು ಸಂಸ್ಕೃತದ ಮೇಲೆ ನಮ್ಮ ದೇಶದಲ್ಲಿ ಆಗೋಕ್ಕಿಂತ ಹೆಚ್ಚಿಗೆ ವಿದೇಶದಲ್ಲಿ ಆಗ್ತಾಯಿದೆ. ಹೆಚ್ಚಿನ ಅಧ್ಯಯನವನ್ನು ವಿದೇಶದಲ್ಲಿ ಮಾಡ್ತಾ ಇದ್ದಾರೆ, ಫ್ರಾನ್ಸು, ಜರ್ಮನಿ ಕಡೆ. ಆದರೆ ಸಂಸ್ಕೃತವನ್ನು ನಾವು ಇದೇ ದೇಶದ ಹುಟ್ಟಿದ ಒಂದು ಭಾಷೆ, ವಿಶ್ವ ಭಾಷೆ, ಅದನ್ನು ಇಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕು. ಹೆಚ್ಚು ಪ್ರಚಾರ ಯಾವಾಗ ಆಗುತ್ತೆ ಅಂದರೆ ನಾವು ಅದನ್ನು ಮಾತನಾಡುವುದರಿಂದ. ಹಾಗಾಗಿ ಎಲ್ಲರೂ ಕೂಡ ಸುಲಭವಾಗಿ ಮಾತನಾಡಲು, ಈ ಸಂಸ್ಕೃತವನ್ನು ಕಲಿಯಲು ಈ ಒಂದು ಪಟಾಮಿ ಯೋಜನೆ, ಸಂಸ್ಕೃತ ಯೋಜನೆಯನ್ನು ನಾವು ಮಾಡಿದ್ದೀವಿ. ಸುಮಾರು ಒಂದು ಸಣ್ಣ ಪುಸ್ತಕ